ಶ್ರೀಚಕ್ರ ಕಲ್ಯಾಣಿಗೆ ಹೇಗೆ ಬಿತ್ತು? ನಾವು ಅನ್ಕೊಂಡಂಗೆ ಎಲ್ಲದೂ ಆಗ್ತಿತ್ತು ಗುರುಗಳೇ. ಶ್ರೀಚಕ್ರ ಕದ್ದಿದ್ದೀವಿ, ವಾಪಸ್ ಬರ್ತಾ ಇದ್ದೀವಿ ಅಂತ ಹುಡುಗರು ಫೋನ್ ಮಾಡಿದ್ರು. ಆಗ ಸ್ವಲ್ಪ ಹೊತ್ತಾದ್ಮೇಲೆ ಕನೆಕ್ಟೇ ಆಗ್ತಿಲ್ಲ. ನಮ್ಮವ್ರು ಯಾರು ಅಲ್ಲಿಗೆ ಹೋಗಿರ್ಲಿಲ್ವಾ? ಹೋಗಿದ್ರು, ಆದರೆ ಅವ್ರು ಯಾರು ಅಲ್ಲಿ ಸಿಕ್ಲಿಲ್ವಂತೆ. ಎಲ್ಲ ಓಡ್ ಹೋದ್ರು ಅಂತಂದ್ರು. ಈಗ ಶ್ರೀಚಕ್ರ ಕಲ್ಯಾಣಿಯಲ್ಲಿ ಸಿಕ್ಕಿರೋದು ನೋಡ್ತಾ ಇದ್ರೆ ಏನೋ ಸಮಸ್ಯೆ ಆದಂಗಿದೆ ಗುರುಗಳೇ. ಆ ಶ್ರೀಚಕ್ರ ಕಲ್ಯಾಣಿನಲ್ಲೇ ಇದೆ ಅಂತ ಗೊತ್ತಾಗಿದ್ದು ಹೇಗೆ? ಅದನ್ನು ವಾಪಸ್ ತೆಗೆದಿದ್ಯಾರು? ದುರ್ಗಾ ಅಂತ ಒಬ್ಬ ಹುಡುಗಿ. ಈ ಉತ್ಸವದ ಜವಾಬ್ದಾರಿ ಎಲ್ಲ ಅವಳೇ ಹೊತ್ತಿರೋದು. ಅಂದರೆ ಯಕಶ್ಚಿತ್ ಒಂದು ಹುಡುಗಿ ಈ ಅಮೃತೇಶ್ವರ ಗುರುಗಳ ಅಸ್ತಿತ್ವಕ್ಕೆ ಅಡ್ಡಗಾಲ ಹಾಕ್ತಿದ್ದಾಳೆ ಅಂತ ಹೇಳ್ತಾ ಇದೀಯ? ತುಂಬ ಪೊಗರು ಗುರುಗಳೇ ಅವಳಿಗೆ. ನಾನು ಮಾತಾಡಿದ್ದೀನಿ. ದುರ್ಗಾ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಆಗಿದೆ. ಈಗ ಮುಂದಿನ ವಿಧಿ? ಸರಿ ಇನ್ಸ್ಪೆಕ್ಟರ್, ಅದು ಯಾರು ಅಂತ ಬೇಗ ಕಂಡುಹಿಡಿಬೇಕಷ್ಟೇ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಏನಾಯ್ತು? ಇನ್ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರಂತೆ. ಅಟ್ಯಾಕ್? ನಿನಗೆ ಹೇಗೆ ಗೊತ್ತಾಯ್ತು? ಅದು ಆಫೀಸಿಗೆ ಬರುವಾಗ ಮಾತಾಡ್ತಿದ್ರು, ಅದಕ್ಕೆ ಕೇಳಿದೆ ಅಷ್ಟೇ. ಡೋಂಟ್ ವರಿ, ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ವಿ. ಅವ್ರು ಯಾರು ಅನ್ನೋದನ್ನ ಬೇಗ ಕಂಡುಹಿಡಿತಾರೆ. ಬಿಸ್ನೆಸ್ ರಿವೈಸ್ ಮಾಡಿರ್ಬೇಕಲ್ಲ. ನನಗೆ ಅಂಥ ಶತ್ರುಗಳು ಯಾರೂ ಇಲ್ಲ. ಶರತ್, ನನಗನ್ಸೋ ಹಾಗೆ ನಿಮ್ಮ ಹತ್ರದವರೇ ಯಾರೋ ಈ ಕೆಲಸ ಮಾಡ್ತಾರೆ ಅನ್ಸತ್ತೆ. ಇಲ್ಲ ಅಂಕಲ್, ನನಗೇನೋ ಹಾಗನ್ಸಲ್ಲ. ಯಾಕೆ ಅಂದರೆ ನಂಬಿಕೆನೇ ಜೀವನ ಅಂತ ಬದುಕಿರೋ ನಾನು. ಅಂಥದ್ರಲ್ಲಿ ನನಗೆ ಯಾರು ನಂಬಿಕೆ ದ್ರೋಹ ಮಾಡ್ತಾರೆ? ಕರೆಕ್ಟ್ ಶರತ್, ನಾನಿರೋವರೆಗೂ ನಿಮ್ಮನ್ನು ಯಾರೂ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕನಸಿಗೆ ಬೇಕಾದ್ರೆ ನಾನು ಪ್ರಾಣನೇ ಕೊಡ್ತೀನಿ. ತರುಣ್, ನನ್ನ ಮೇಲೆ ಅಟ್ಯಾಕ್ ಆಗಿರೋ ವಿಷಯನ ನಾವು ಮನೇಲಿ ಹೇಳೋದು ಬೇಡ. ಸುಮ್ಮನೆ ಗಾಬರಿ ಆಗ್ತಾರೆ. ಒಂದು ನಿಮಿಷ, ಬಂದೆ. ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ನಿಮ್ಮಮ್ಮ ಈ ಹಾಡು ಹೇಳಿದ್ರು ತಾನೆ ನೀನು ಮಲ್ಕೊಳ್ಳೋದು. ಮಾಯಾ, ಅದನ್ನ ಬಿಡು, ಅದಕ್ಕೇನು ಮಾಡಬೇಡ. ಮಾಯಾ, 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 ಕಿತಪುಟ್ಟ, ಹಾಲು ಕುಡಿ. ಎದ್ದೇಳು, ಎದ್ದೇಳು. ಕಿತಪುಟ್ಟ, ಮಾಯಾ ಏನೇ ಕೊಟ್ರು ಕುಡಿಬಾರ್ದು, ತಿನ್ಬಾರ್ದು. ಬ್ಯಾಡ್ ಆಂಟಿ ಅವಳು. ಸೋ ನೈಸ್ ಆಫ್ ಯು ಮಾಯಾ. ಈ ತಾನ ಎಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದೆಯಾ. ಥ್ಯಾಂಕ್ಸ್. ಇಲ್ಲ ಶರತ್, ಪ್ಲೀಸ್, ಸತ್ಯ ನಿಮ್ಮ ಮುಂದೆನೇ ಇದೆ. ಒಂದ್ಸಲ ಕಣ್ಬಿಟ್ಟು ನೋಡಿ. ನನ್ನ ಮಗಳಿಗೆ ನನ್ನ ನೆರಳು ಕಂಡ್ರೇ ಆಗಲ್ಲ. ಅಂಥದ್ರಲ್ಲಿ ನಿನ್ನ ಜೊತೆ ಹೊಂದ್ಕೊಂಡು ಹೋಗ್ತಾ ಇದ್ದಾಳಲ್ಲ. ಅದೇ ನನಗೆ ಸಮಾಧಾನ. ಶರತ್, ಅವಳು ನಮ್ಮ ಮಗಳು. ಐ ಮೀನ್ ಅವಳು ನನಗೂ ಮಗಳಲ್ವಾ ಅಂದೆ.
ಶರತ್ ಶರತ್ ಹಿತ ಹಿತ ಪುಟ್ಟ ಏನೂ ಆಗಿಲ್ಲ, ಅಮ್ಮ ಇಲ್ಲೇ ಇದ್ದಾಳೆ.